ಓಂ ಜಿ ನಮಸ್ತೆ, ಎಲ್ರಿಗೂ ಶರಣಾರ್ಥಿಗಳು. ಈ ಬಾರಿ 4ನೇ ಗ್ಲೋಬಲ್ ಯೋಗ ಸಮ್ಮೇಳನ ಇನ್ನೇನು ಪೂರ್ವ ತಯಾರಿ ನಾವು ಮಾಡ್ತಾ ಇದ್ದೀವಿ. ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುವಂಥ ಈ ಗ್ಲೋಬಲ್ ಯೋಗ ಸಮ್ಮಿಟ್ ಕಾರ್ಯಕ್ರಮ ಇದೇ ಡಿಸೆಂಬರ್ 6 ಮತ್ತು 7 ಅಂದರೆ ಶನಿವಾರ ಮತ್ತು ರವಿವಾರದಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಸಮ್ಮೇಳನ ಆಯೋಜನೆ ಮಾಡಿದೆ. ಈ ಕಾರ್ಯಕ್ರಮಕ್ಕೆ ಹಲವಾರು ರಾಷ್ಟ್ರಗಳು ನಮ್ಮ ಭಾರತ ಕಡೆ ನೋಡ್ತಾ ಇದೆ. ಸರಿಸುಮಾರು ಈ ಬಾರಿ ಒಂದು 100 ರಾಷ್ಟ್ರಗಳು ಈ ನಮ್ಮ ಗ್ಲೋಬಲ್ ಯೋಗ ಸಮ್ಮೇಳನಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ನಮ್ಮ ಭಾರತದವರು ಯೋಗ ಜ್ಞಾನ ಏನಿದೆ ಅದರ ಜ್ಞಾನವನ್ನು ಹೊರ ದೇಶದವರು ಕೂಡ ತುಂಬ ಆಸಕ್ತಿಯಿಂದ ನಮ್ಮ ಭಾರತದ ಕಡೆ ಬರ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಅದರ ಜ್ಞಾನವನ್ನು ನಾವು ಈ ಬಾರಿ ಗ್ಲೋಬಲ್ ಯೋಗ ಸಮ್ಮೇಳನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಭಾಗವಹಿಸಿ ಯೋಗ, ಅದರ ಪ್ರಾಣಾಯಾಮ, ಧ್ಯಾನ ಮಹತ್ವವನ್ನು ನಾವೆಲ್ಲರೂ ಪಡ್ಕೊಳ್ಳೋಣ. ಆ ನಿಟ್ಟಿನಲ್ಲಿ ಈ ಬಾರಿ ಸರಿಸುಮಾರವಾಗಿ ಪದ್ಮಶ್ರೀ, ಪದ್ಮವಿಭೂಷಣ ಪ್ರಶಸ್ತಿ ಪಡೆದುಕೊಂಡಿರ್ತಕ್ಕಂಥ ಮಹಾನ್ ಗಣ್ಯ ವ್ಯಕ್ತಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ವಿಶೇಷವಾಗಿ ಹೇಳೋದಾದರೆ ಅವಧೂತ ಶ್ರೀ ವಿನಯ್ ಗುರುಜಿ ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಡಾಕ್ಟರ್ ಶ್ರೀ ತ್ರಿನೇತ್ರಾನಂದ ಮಹಂತ ಶಿವಯೋಗಿ ಸ್ವಾಮೀಜಿಗಳು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ಹಲವಾರು ಮಹಾನ್ ವ್ಯಕ್ತಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಲ್ಲಿರ್ತಕ್ಕಂಥ ಜ್ಞಾನವನ್ನು ಹೊರದೇಶಕ್ಕೆ ಯಾವ ರೀತಿಯಾಗಿ ನಾವು ಕೊಂಡೊಯ್ಯಬೇಕು, ಜ್ಞಾನವನ್ನು, ಯೋಗದ ಜ್ಞಾನವನ್ನು ಹೆಚ್ಚಿಸಬೇಕಾದ್ರೆ ಇಲ್ಲಿರ್ತಕ್ಕಂಥ ಸಂಪನ್ಮೂಲವನ್ನು ಹೊರದೇಶಕ್ಕೆ ನಾವು ತೋರಿಸ್ಬೇಕಾದ್ರೆ ಅದು ಯೋಗದ ಮೂಲಕ ಮಾತ್ರ ಸಾಧ್ಯ ಅಂತ ನಾವು ಹೇಳ್ಬೋದು. ಆ ನಿಟ್ಟಿನಲ್ಲಿ ಈ ಬಾರಿ ಮಿಲಿಯಟ್ ಮ್ಯಾನ್ ಆಫ್ ಇಂಡಿಯಾ ಅಂತ ನಾವು ಕರಿತೀವಿ, ಅಂದರೆ ಸಿರಿಧಾನ್ಯಗಳ ಒಬ್ಬ ತಜ್ಞ ಅಂತ ನಾವು ಹೇಳ್ತೀವಲ್ಲ, ಪದ್ಮಶ್ರೀ ಅವಾರ್ಡ್ ಪಡೆದುಕೊಂಡಿರ್ತಕ್ಕಂಥ ಡಾಕ್ಟರ್ ಖಾದರ್ ವಲಿ ಸರ್ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಜ್ಞಾನವನ್ನು ಎಲ್ಲರಿಗೆ ಉಣಬಡಿಸೋ ಅಂಥ ಕಾರ್ಯವನ್ನು ಅವ್ರು ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಭಾಗವಹಿಸೋಣ. ಈ ಬಾರಿ ಯಶಸ್ವಿಯಾಗಿ ಈ 4ನೇ ಬಾರಿ ನಾವು ಯಶಸ್ವಿಯಾಗಿ ನಾವು ಮಾಡೋಣ ಅಂತ ಹೇಳ್ತಾ ಡಿಸೆಂಬರ್ 6 ಮತ್ತು 7 ಶನಿವಾರ ಮತ್ತು ರವಿವಾರ GKVK ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್, ಅಂದರೆ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್, ಬಳ್ಳಾರಿ ರೋಡ್, ಬೆಂಗಳೂರಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದೆ. ನಾವು ಬರ್ತೀವಿ, ನೀವೆಲ್ಲರೂ ಬನ್ನಿ, ಯಶಸ್ವಿಗೊಳಿಸೋಣ ಅಂತ ಹೇಳ್ತಾ ಎರಡು ಮಾತನ್ನು ಮುಗಿಸ್ತೇನೆ. ಎಲ್ರಿಗೂ ಶರಣಾರ್ಥಿಗಳು.